अस्सलामु अलैकुम व रहमतुल्लाहि व बरकातुहु। नहमदुहु नसल्ली अला रसूलिहिल करीम। अम्मा बाद। ಎಲ್ಲ ಸರ್ವಸ್ತುತಿ ಸಂಪೂರ್ಣ ಪ್ರಶಂಸೆಗಳು ಅಖಿಲ ಲೋಕಗಳ ಪರಿಪಾಲಕರ ಪ್ರಭುವಾದ ಅಲ್ಲಹನಿಗಾಗಿ ಮೀಸಲು. ಲಕ್ಷ ಲಕ್ಷ ಕೋಟಿ ಕೋಟಿ ಅಲ್ಲಹನ ಶಾಂತಿ ನಮ್ಮ ನಿಮ್ಮೆಲ್ಲರ ಪ್ರವಾದಿ, ಅಂತಿಮ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಇರಲಿ. ನನ್ನ ಸಹೋದರರೇ, ನನ್ನ ಹಿಂದಿನ ಎರಡು ಶೀರ್ಷೆಗಳು, ಎರಡು ಭಾಗಗಳು. ಅಂದರೆ ಮೊದಲಿನ ಭಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಕಿರು ಪರಿಚಯವನ್ನು 3 ಭಾಗಗಳನ್ನಾಗಿ ಮಾಡಲಾಗಿದ್ದು, ಅದರ 2 ಭಾಗಗಳು, ಒಂದು ಭಾಗಗಳು 40 ವರ್ಷ ಅವರು ವಯಸ್ಸಿನವರೆಗೂ, ಅಂದರೆ ಜನನದಿಂದ 40 ವರ್ಷ ವಯಸ್ಸು ಪ್ರವಾದಿತ್ವ ಪ್ರಾಪ್ತವಾಗುವವರೆಗೂ ಒಂದು ಭಾಗವಾಗಿ, ಹಾಗೂ ಪ್ರವಾದಿತ್ವವು ಪ್ರಾಪ್ತವಾದ ಮೇಲೆ 13 ವರ್ಷ, ಅಂದರೆ ಅವರ ವಯಸ್ಸಿನ 53 ವರ್ಷದವರೆಗೂ, 40 ವರ್ಷದಿಂದ 13 ವರ್ಷ ಮಕ್ಕಾ ಜೀವನ, ಹಾಗೂ ಮಕ್ಕಾದಿಂದ ಮದೀನಾಗೆ ವಲಸೆ ಬಂದಾಗ ಹಿಜ್ರತ್ ಮಾಡಿದ ಮೇಲೆ ಮದೀನಾದ 10 ವರ್ಷಗಳ ಜೀವನ, ಕೊನೆಯ ಉಸಿರಿರುವವರೆಗೂ. ಈ 3ನೇ ಭಾಗವನ್ನು ಇಂದು ನಾನು ಮದೀನಾದ ಜೀವನವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ಈ 3ನೇ ಭಾಗದಲ್ಲಿ ಮದೀನಾದ ಜೀವನ ತಿಳಿದುಕೊಳ್ಳುವ ಮೊದಲು ಮದೀನಾ ನಗರದ ಸ್ವಲ್ಪ ಪರಿಸ್ಥಿತಿಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮದೀನಾ ನಗರವು ಮಕ್ಕಾದಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿದೆ. ಔಸ್ ಮತ್ತು ಖಜ್ರಜ್ ಮದೀನಾದ 2 ಪ್ರಮುಖ ಪಂಗಡಗಳಾಗಿದ್ದವು. ದೀರ್ಘಕಾಲದಿಂದ ಅವರ ನಡುವೆ ಮನಸ್ತಾಪವಿತ್ತು, ಹಾಗೂ ಸದಾ ಯುದ್ಧ ನಿರತರಾಗಿರುತ್ತಿದ್ದರು. ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಪ್ರವಾದಿತ್ವ ಲಭಿಸಿದ ಕಾಲದಲ್ಲಿ ಈ ಮನಸ್ತಾಪ ಬಹಳ ತೀವ್ರ ಸ್ವರೂಪ ತಾಳಿತ್ತು. ಪ್ರವಾದಿತ್ವದ 11ನೇ ವರ್ಷದಲ್ಲಿ ಖಜ್ರಜ್ ಜನಾಂಗದ 6 ಮಂದಿ ಹಜ್ ಯಾತ್ರೆಗೆ ಮಕ್ಕಾಗೆ ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿ ಮಾಡಿ ಇಸ್ಲಾಮನ್ನು ಸ್ವೀಕರಿಸಿದರು. ಪ್ರವಾದಿತ್ವದ 12ನೇ ವರ್ಷದಲ್ಲಿ ಹಜ್ ಯಾತ್ರೆಗೆಂದು ಹೋದ 75 ಮಂದಿ ಮದೀನಾದ ಮಂದಿ ಮಕ್ಕಾದಲ್ಲಿ ಇಸ್ಲಾಮನ್ನು ಸ್ವೀಕರಿಸಿ ವಾಪಸ್ಸಾಗಿದ್ದರು. ಹಿಂತಿರುಗಿ ಬರುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನುದ್ದೇಶಿಸಿ ಹೀಗೆ ಹೇಳಿದ್ದರು: ಒಂದೊಮ್ಮೆ ನಿಮಗೆ ಮಕ್ಕಾದಲ್ಲಿ ವಾಸಿಸಲು ಸಾಧ್ಯವಾಗದಂತಹ ಸ್ಥಿತಿ ಉಂಟಾದರೆ ನೀವು ಸಂತೋಷದಿಂದ ನಮ್ಮ ಮದೀನಾಗೆ ಬರಬಹುದು. ನಾವು ನಮ್ಮ ಪ್ರಾಣ ತೆತ್ತಾದರೂ ನಾವು ನಿಮಗೆ ರಕ್ಷಣೆಯನ್ನು ನೀಡುವೆವು ಎಂಬ ಭರವಸೆಯನ್ನು ಕೊಟ್ಟರು. ಈ ವಿಷಯ ಮಕ್ಕಾದ ಮುಶ್ರಿಕರಿಗೆ ಗೊತ್ತಾಗಿ ಅಲ್ಲಿ ಕೋಲಾಹಲ ಪ್ರಾರಂಭವಾಯಿತು. ಅದೇ ಸಮಯದಲ್ಲಿ ಅಲ್ಲಹನ ಕಡೆಯಿಂದ ಹಿಜ್ರತ್, ಅಂದರೆ ವಲಸೆ ಮಾಡಲು ಆದೇಶವಾಯಿತು. ಮಕ್ಕಾದಲ್ಲಿದ್ದ ಹೆಚ್ಚಿನ ಮುಸಲ್ಮಾನರು ಮದೀನಾಗೆ ವಲಸೆ ಹೊರಟು ಹೋದರು. ಕೊನೆಗೆ ಆ ದಿನವೂ ಬಂದು ಬಿಟ್ಟಿತು. ಮಕ್ಕಾದ ಮುಶ್ರಿಕರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಲ್ಲುವ ಉದ್ದೇಶದಿಂದ ಅವರ ಮನೆಗೆ ಮುತ್ತಿಗೆ ಹಾಕಿದ್ದರು. ರಾತ್ರಿ ವೇಳೆ ಮುತ್ತಿಗೆ ಹಾಕಿ ಕಾಯುತ್ತಿದ್ದ ದೂರ್ತರಿಗೆ ಅಲ್ಲಹನ ಕಡೆಯಿಂದ ನಿದ್ರೆಯ ಮಂಪರು ಆವರಿಸಿತು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ನಡುವಿನಿಂದಲೇ ಸುರಕ್ಷಿತವಾಗಿ ಪಾರಾದರು. ಅಲ್ಲಿಂದ ಹಜರತ್ ಅಬೂಬಕರ್ ರಜಿಯಲ್ಲಾಹು ತಾಲಾ ಅನ್ಹುರವರ ಮನೆಗೆ ಹೋಗಿ ಅವರನ್ನು ಜೊತೆ ಮಾಡಿಕೊಂಡು ಮದೀನಾಗೆ ಪ್ರಯಾಣ ಬೆಳೆಸಿಬಿಟ್ಟರು. ಅವರು ನಿರೀಕ್ಷಿಸಿದಂತೆಯೇ ಮದೀನಾ ನಗರದಲ್ಲಿ ಭವ್ಯ ವೈಭವಪೂರ್ಣ ಸ್ವಾಗತವು ದೊರೆಯಿತು. ಮದೀನಾದ ಜನರೆಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತತ್ವ ಸಂದೇಶಗಳನ್ನು ಮನಸಾರೆ ಒಪ್ಪಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತಮ್ಮ ನಾಯಕರನ್ನಾಗಿ ಮಾಡಿಕೊಂಡರು. ಮದೀನಾ ನಗರದವರು ಮಾತ್ರವಲ್ಲ, ಅದರ ಸುತ್ತಮುತ್ತಲಿನವರು ಸಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಕ್ಕೆ ಪ್ರಭಾವಿತರಾಗಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು.
ಮದೀನಾಗೆ ಬಂದ ನಂತರ ಪ್ರಥಮ ಕಾರ್ಯವಾಗಿ ಒಂದು ಮಸೀದಿಯನ್ನು ನಿರ್ಮಿಸಲಾಯಿತು. ಅದೇ ಇಂದು ಮಸ್ಜಿದ್ ನಬವಿ ಎಂದು ಪ್ರಸಿದ್ಧಿಯಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುತ್ಸದಿತನ ಅದ್ವಿತೀಯ ಅನ್ಸಾರ್ ಮತ್ತು ಮುಹಾಜಿರ್ಗಳನ್ನು ಕರೆದು ಇನ್ನು ಮುಂದೆ ನೀವಿಬ್ಬರು ಪರಸ್ಪರ ಅಣ್ಣ ತಮ್ಮಂದಿರು ಎಂದು ಹೇಳಿದರು. ಮಕ್ಕಾದಿಂದ ವಲಸೆ ಬಂದಿದ್ದ ಮುಹಾಜಿರ್ಗಳಿಗೆ ಅನ್ಸಾರ್ಗಳ ಮದೀನವೇ ಸ್ವಂತ ನಾಡಂತಾಯಿತು. ಒಟ್ಟಿನಲ್ಲಿ ಎರಡು ವಿಭಿನ್ನ ದೇಹಗಳಿರುವ ಒಂದೇ ಆತ್ಮದಂತಾದರು. ನನ್ನ ಸಹೋದರರೇ, ಹಿಜ್ರತ್ನ 2ನೆಯ ವರ್ಷ ರಂಜಾನ್ ತಿಂಗಳಿನಲ್ಲಿ ಒಂದು ಘಟನೆಯು ನಡೆಯಿತು. ಮಕ್ಕಾದ ಒಂದು ವ್ಯಾಪಾರ ತಂಡ ವ್ಯಾಪಾರವನ್ನು ಮುಗಿಸಿಕೊಂಡು ಮಕ್ಕಾಗೆ ಹಿಂದಿರುಗುತ್ತಿರುವಾಗ ಅವರ ಮೇಲೆ ಮೊಹಮ್ಮದ್ ಸಂಗಡಿಗರು ಹಲ್ಲೆ ಮಾಡಿ ಲೂಟಿ ಮಾಡುತ್ತಿದ್ದಾರೆ ಎಂಬ ಸುಳ್ಳು ಸುದ್ದಿ ಮಕ್ಕಾಗೆ ತಲುಪಿತು. ತಕ್ಷಣ ಮಕ್ಕಾದ ಪ್ರಮುಖ ಸರ್ದಾರರು, ಮುಷ್ರಿಕ್ ಸರ್ದಾರರು ಒಟ್ಟುಗೂಡಿ ಸುಮಾರು 900 ಯೋಧರರು, 100 ಕುದುರೆಗಳು ಹಾಗೂ 700 ಒಂಟೆಗಳ ಒಂದು ತುಕಡಿಯನ್ನು ತೆಗೆದುಕೊಂಡು ಮದೀನಾ ಕಡೆ ಹೊರಟೇ ಬಿಟ್ಟರು. ಈ ಸುದ್ದಿ ಮದೀನಾ ತಲುಪಿದ ಮೇಲೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹ 313 ಯೋಧರು ಮತ್ತು ಅವರೊಂದಿಗೆ 70 ಒಂಟೆಗಳು ಹಾಗೂ 3 ಕುದುರೆಗಳ ಒಂದು ಸಣ್ಣ ತುಕಡಿಯನ್ನು ತೆಗೆದುಕೊಂಡು ಮಕ್ಕಾದ ಕಡೆ ಹೊರಟರು. ಈ ಎರಡು ಸೈನ್ಯಗಳು ಬದರ್ ಎಂಬ ಸ್ಥಳದಲ್ಲಿ ಎದುರುಬದುರಾದವು. ಮುಸಲ್ಮಾನರು ಜೀವನದ ಹಂಗು ತೊರೆದು ಮಿಥ್ಯರೊಡನೆ ಕಾದಾಡಿದರು. ಕೊನೆಗೆ ಸತ್ಯವೇ ಗೆದ್ದಿತು. ಮಿಥ್ಯವು ಸೋತು ರಣರಂಗ ಬಿಟ್ಟು ಪರಾರಿಯಾಯಿತು. ಈ ಯುದ್ಧದಲ್ಲಿ ಮಕ್ಕಾದ ಪ್ರಸಿದ್ಧ ಮುಖಂಡರುಗಳನ್ನು ಸೇರಿ ಒಟ್ಟು 70 ಮಂದಿ ಕೊಲೆಯಾಗಿದ್ದರು. ಆ ಸೈನಿಕರಲ್ಲಿ 70 ಮಂದಿ ಸತ್ತಿದ್ದರು ಹಾಗೂ ಮುಸಲ್ಮಾನರಲ್ಲಿ 14 ಮಂದಿ ಹುತಾತ್ಮರಾಗಿದ್ದರು. ಬದರ್ನ ಫಲಿತಾಂಶ ಮಕ್ಕಾದ ಮುಶ್ರಿಕರಿಗೆ ದುಸ್ವಪ್ನವಾಗಿತ್ತು. ರಾತ್ರಿಗಳು ನಿದ್ರಾಹೀನವಾದವು. ಅವರ ಮನಃಶಾಂತಿ ಸಂಪೂರ್ಣ ಕದಡಿತ್ತು. ಏಕೆಂದರೆ ಮಕ್ಕಾದ ಪ್ರಮುಖ ಮುಖಂಡರೆಲ್ಲರೂ ಆ ಬದರ್ನಲ್ಲಿ ಹತ್ಯೆಯಾಗಿದ್ದರು. ಮದೀನಾದಲ್ಲಿದ್ದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಯುದ್ಧ ಮಾಡುವ ಸಂಕಲ್ಪವನ್ನು ಮಾಡುತ್ತಿದ್ದರು ಈ ಮಕ್ಕಾದ ಮುಶ್ರಿಕರು. ಮದೀನಾದಲ್ಲಿದ್ದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿರಂತರ ಯುದ್ಧ ಕದನಗಳಲ್ಲೇ ನಿರತರಾಗಬೇಕಾಯಿತು. ಇಸ್ಲಾಮಿನ ಉಳಿವಿಗಾಗಿ ನಿರಂತರ ಹೋರಾಟ, ಪರಿಶ್ರಮ ಮತ್ತು ತ್ಯಾಗ ಬಲಿದಾನಗಳು ಆ ಸಮಯದಲ್ಲಿ ಅನಿವಾರ್ಯಗಳಾಗಿದ್ದವು. ನಡುವೆಯೇ ಧರ್ಮ ಪ್ರಚಾರ ಕಾರ್ಯವನ್ನು ಸಹ ಬಿಟ್ಟಿರಲಿಲ್ಲ. ಇತ್ತ ಮಕ್ಕಾದಲ್ಲಿ ಮುಶ್ರಿಕರ ಸೇನಾ ಸಿದ್ಧತೆ ಹಗಲಿರುಳು ಮುಂದುವರೆದಿತ್ತು. 3,000 ಯೋಧರರು, 3,000 ಒಂಟೆಗಳು, 200 ಬಲಶಾಲಿ ಕುದುರೆಗಳ ಒಂದು ಸೈನ್ಯ ಬಲವನ್ನು ಅಬೂ ಸುಫ್ಯಾನನ ನೇತೃತ್ವದಲ್ಲಿ ಮದೀನಾದ ಮೇಲೆ ಯುದ್ಧ ಮಾಡಲು ಹೊರಟೇ ಬಿಟ್ಟರು. ಈ ವಿಷಯ ತಿಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹ 700 ಮಂದಿ ವೀರ ಯೋಧರೊಂದಿಗೆ ಮದೀನಾದಿಂದ ಹೊರಟು ಮದೀನಾದಿಂದ ಸ್ವಲ್ಪ ದೂರದಲ್ಲೇ ಉಹದ್ ಎಂಬ ಬೆಟ್ಟಗಳ ತಪ್ಪಲಿನಲ್ಲಿ 2 ಸೈನ್ಯಗಳು ಎದುರು ಬದರಾದವು. ಉಹದ್ ಎಂಬ ಬೆಟ್ಟಗಳ ತಪ್ಪಲಿನಲ್ಲಿ ಈ 2 ಸೈನ್ಯಗಳು ಎದುರಾದವು. ಘೋರ ಯುದ್ಧವಾಗಿ ಈ ಕದನದಲ್ಲಿ 70 ಮಂದಿ ಮುಸಲ್ಮಾನರು ಹುತಾತ್ಮರಾದರು. ಅದರಲ್ಲಿ ಪ್ರಸಿದ್ಧ ಸಹಾಬಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯ ಚಿಕ್ಕಪ್ಪ, ಶೂರ, ವೀರ ಹಜರತ್ ಹಮ್ಜಾ ರಜಿಯಲ್ಲಾಹು ತಾಲಾ ಅನ್ಹು ಸಹ ಹುತಾತ್ಮರಾದರು. ಈ ಯುದ್ಧ ಯಾರಿಗೂ ಸೋಲು ಯಾರಿಗೂ ಗೆಲುವಿಲ್ಲದಂತೆ ಅಂತ್ಯಗೊಂಡಿತು. ಉಹದ್ ಯುದ್ಧದಿಂದ ವಿರಾಮ ಪಡೆಯುತ್ತಿರುವಾಗಲೇ ಮದೀನಾದಲ್ಲಿ ಹೊಸ ವಿದ್ರೋಹಗಳು ತಲೆ ಎತ್ತಲಾರಂಭಿಸಿದವು. ಅನೇಕ ಗೋತ್ರಗಳ ಜನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ವಿಶ್ವಾಸಘಾತನ ಮಾಡಿದರು. ಅವರೆಲ್ಲರನ್ನು ಸದೆಬಡಿಯಲಾಯಿತು. ಈ ನಡುವೆ ಧರ್ಮ ಪ್ರಚಾರ ಕಾರ್ಯವು ಬಿರುಸಾಗಿ ಸಾಗಿತ್ತು. ಈ ನಿಟ್ಟಿನಲ್ಲಿ ಯಾವುದೇ ಅಡೆತಡೆಗಳನ್ನು ಲೆಕ್ಕಿಸಿರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಗಲಿರುಳನ್ನದೇ ಕಾರ್ಯಮಗ್ನರಾದರು. ಕ್ರಮೇಣ ಹಿಜಾಜ್ ಅಂದರೆ ಅರಬ್ ವಲಯಗಳಲ್ಲಿ ಇಸ್ಲಾಂ ವ್ಯಾಪಿಸಿತು.
ಕೊನೆಗೆ ಸಿರಿಯಾದವರೆಗೂ ಇಸ್ಲಾಂ ವಾಣಿ ತಲುಪಿತು. ಮಕ್ಕಾದ ಮುಶ್ರಿಕರು ಮದೀನಾದ ಮುಸಲ್ಮಾನರೆದುರು ಪೂರ್ತಿಯಾಗಿ ಸೋಲನ್ನಪ್ಪಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಆದರೂ ಅವರು ಅರಬ್ ದೇಶದ ಎಲ್ಲ ಪ್ರಾಂತ್ಯಗಳ ಸೇನೆಗಳನ್ನು ಒಟ್ಟುಗೂಡಿಸಿ ಮತ್ತೆ ಮದೀನಾದ ಮೇಲೆ ದಂಡೆತ್ತಿ ಹೊರಟರು. ಸೈನ್ಯದಲ್ಲಿ ಒಟ್ಟು 10,000 ಯೋಧರಿದ್ದರು. ವಿಷಯ ಮದೀನಾ ತಲುಪಿತು. ಈ ಘಟನೆ ಹಿಜ್ರತ್ನ 5ನೇ ವರ್ಷದಲ್ಲಿ ಘಟಿಸಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಸಂಗಡಿಗರು ಈ ಯುದ್ಧವನ್ನು ಮದೀನಾದಲ್ಲೇ ಹೋರಾಡಲು ಸಿದ್ಧರಾದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾ ನಗರದ ಸುತ್ತಲೂ ಒಂದು ದೊಡ್ಡ ಕಂದಕವನ್ನೇ ತೋಡಿಸಿಬಿಟ್ಟರು. ಮಕ್ಕಾದ ಮುಶ್ರಿಕರು ಮದೀನಾದ ಸಮೀಪ ಬಂದು ಮುತ್ತಿಗೆಯನ್ನು ಹಾಕಿದರು. ಆದರೆ ಅವರು ಎಷ್ಟು ಪ್ರಯತ್ನಗಳನ್ನು ಮಾಡಿದರೂ ಆ ಕಂದಕವನ್ನು ದಾಟಿ ಮದೀನಾ ಪ್ರವೇಶಿಸಲು ಆಗಲೇ ಇಲ್ಲ. ಅವರಿಗೆ ಪ್ರತಿನಿತ್ಯ 10,000 ಸೈನಿಕರಿಗೆ ಆಹಾರ ಒದಗಿಸುವ ಸುಲಭದ ಕೆಲಸವಾಗಿರಲಿಲ್ಲ. ಒಂದು ರಾತ್ರಿ ಅಲ್ಲಾಹನ ಕಡೆಯಿಂದ ಭೀಕರ ಗಾಳಿ ಮತ್ತು ಮಳೆ ಸುರಿಯಿತು. ಮುಶ್ರಿಕರ ಮಕ್ಕಾದ ಸೇನೆ ಚೆಲ್ಲಾಪಿಲ್ಲಿಯಾಗಿ ಮಕ್ಕದ ಕಡೆ ಓಡತೊಡಗಿತು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ಸನ್ನಿವೇಶವನ್ನು ಕುರಾನ್ ಅಧ್ಯಾಯ 33 ಸೂಕ್ತ 25ರಲ್ಲಿ ಹೀಗೆ ಹೇಳಿದ್ದಾನೆ: ಅಲ್ಲಾಹನು ಸತ್ಯ ನಿಷೇಧಕರ ಮುಖ ತಿರುಗಿಸಿಬಿಟ್ಟನು. ಅವರು ಏನು ಪ್ರಯೋಜನ ಪಡೆಯದೆ ತಮ್ಮ ಹೃದಯ ಬೇಗುದಿಯೊಂದಿಗೆ ಹಾಗೆಯೇ ಮರಳಿ ಹೋದರು. ಸತ್ಯ ವಿಶ್ವಾಸಿಗಳ ಕಡೆಯಿಂದ ಯುದ್ಧ ಮಾಡಲು ಅಲ್ಲಾಹನೇ ಸಾಕಾಗುವನು. ನನ್ನ ಸಹೋದರರೇ, ಹಿಜ್ರತ್ನ 6ನೆಯ ವರ್ಷ ಜುಲ್ಖಾದ ತಿಂಗಳಲ್ಲಿ ಕಾಬಾದ ದರ್ಶನ ಪಡೆಯಲು ಅಲ್ಲಿ ತ್ಯಾಗ ಸೂಚಕವಾಗಿ ಬಲಿ ಕೊಡಲು ಬೇಕಾದ ಪ್ರಾಣಿಗಳನ್ನು ತೆಗೆದುಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಸಂಗಡಿಗರ ಜೊತೆಯಲ್ಲಿ ಮಕ್ಕಾ ನಗರಕ್ಕೆ ಹೊರಟರು. ಮಕ್ಕಾದ ಹತ್ತಿರ ಹುದೈಬಿಯಾ ಎಂಬ ಸ್ಥಳದಲ್ಲಿ ಶಿಬಿರಗಳನ್ನು ಹೂಡಿದರು. ಅಲ್ಲಿಂದ ಮುಂದೆ ಮಕ್ಕಾ ಪ್ರವೇಶಿಸಲು ಮಕ್ಕಾದ ಮುಶ್ರಿಕರು ಅನುಮತಿ ಕೊಡಲಿಲ್ಲ. ಬದಲಾಗಿ ಒಂದು ಸಂಧಾನ, ಆ ಸಂಧಾನವು ಹುದೈಬಿಯ ಸಂಧಾನ ಎಂದು ಪ್ರಸಿದ್ಧಿಯಾಯಿತು. ಆ ಒಂದು ಸಂಧಾನ ಷರತ್ತುಗಳ ಮೇಲೆ ಸ್ಥಾಪಿಸಲಾಯಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಸಂಗಡಿಗರು ಯಾರು ಈ ಮಕ್ಕಾ ಪ್ರವೇಶಿಸದೆ ಆ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಂಗಡಿಗರು ಯಾರು ಮಕ್ಕಾವನ್ನು ಪ್ರವೇಶಿಸದೆ ಮದೀನಾಗೆ ಮರಳಿದರು. ಕೆಲವು ಕಾಲ ಕಳೆದ ನಂತರ ಮಕ್ಕಾದ ಮುಶ್ರಿಕರಿಂದ ಸಂಧಾನದ ಷರತ್ತುಗಳು ಉಲ್ಲಂಘನೆಯಾಗಿ ಆ ಒಪ್ಪಂದವು ಮುರಿಯಿತು. ಹುದೈಬಿಯಾದ ಸಂಧಿಯು ಮುಶ್ರಿಕರಿಗೆ ಮುಳುವಾಯಿತು ಹಾಗೂ ಮುಸಲ್ಮಾನರಿಗೆ ಭಾರಿ ಜಯವಾಗಿ ಪರಿಣಮಿಸಿತು. ಹಿಜ್ರತ್ನ 7ನೆಯ ವರ್ಷ ಮದೀನಾದ ಮುಸಲ್ಮಾನರು ಹಜ್ ನಿರ್ವಹಿಸಿದರು. ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹಾ ರವರ ಮರಣದ ನಂತರ ಹಿಜ್ರತ್ನ ಮೊದಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 2 ಮದುವೆಗಳನ್ನು ಆಗಿದ್ದರು. ಹಿಜ್ರತ್ನ 3ನೆಯ ವರ್ಷ ಹಿಜ್ರತ್ನ 7ನೆಯ ವರ್ಷದವರೆಗೆ, ಹಿಜ್ರತ್ನ 3ನೆಯ ವರ್ಷದಿಂದ ಹಿಜ್ರತ್ನ 7ನೆಯ ವರ್ಷದವರೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 8 ಮದುವೆಗಳನ್ನಾದರು. ಮದುವೆಯಾದ ಉಮ್ಮಹಾತುಲ್ ಮೊಮಿನೀನ್ ಪತ್ನಿಯರ ವಿವರ ಹೀಗಿದೆ. ಹಿಜ್ರತ್ನ 3ನೆಯ ವರ್ಷ ಹಜರತ್ ಹಫ್ಸಾ ರಜಿಯಲ್ಲಾಹು ತಾಲಾ ಅನ್ಹಾ ಬಿಂತೆ ಉಮರ್ ಫಾರೂಕ್, ಹಿಜ್ರತ್ನ 3ನೇ ವರ್ಷವೇ ಹಜರತ್ ಝೈನಬ್ ರಜಿಯಲ್ಲಾಹು ತಾಲಾ ಅನ್ಹಾ ಬಿಂತೆ ಖುಜೈಮಾ. ಹಿಜ್ರತ್ನ 4ನೇ ವರ್ಷ ಹಜರತ್ ಉಮ್ಮೆ ಸಲ್ಮಾ ಬಿಂತೆ ಅಬೂ ಉಮಯ್ಯ. ಹಿಜ್ರತ್ನ 5ನೇ ವರ್ಷ ಹಜರತ್ ಝೈನಬ್ ಬಿಂತೆ ಜಹಶ್. ಹಿಜ್ರತ್ನ 5ನೇ ವರ್ಷವೇ ಹಜರತ್ ಜುವೈರಿಯಾ ಬಿಂತೆ ಹಾರಿಸ್. ಹಿಜ್ರತ್ನ 6ನೇ ವರ್ಷ ಹಜರತ್ ಉಮ್ಮೆ ಹಬೀಬಾ ಬಿಂತೆ ಅಬೂ ಸುಫಿಯಾನ್. ಹಿಜ್ರತ್ನ 7ನೇ ವರ್ಷ ಹಜರತ್ ಸಫಿಯಾ ಬಿಂತೆ ಹುಯ್ಯಿ. ಹಿಜ್ರತ್ನ ವಲಸೆಯ 7ನೇ ವರ್ಷ ಹಜರತ್ ಮೈಮೂನಾ ರಜಿಯಲ್ಲಾಹು ತಾಲಾ ಅನ್ಹಾ ಬಿಂತೆ ಹಾರಿಸ್. ಒಟ್ಟು 11 ಮದುವೆಗಳಲ್ಲಿ ಕೇವಲ ಹಜರತ್ ಆಯಿಷಾ ರಜಿಯಲ್ಲಾಹು ತಾಲಾ ಅನ್ಹಾ ಮಾತ್ರ ಕುಮಾರಿಯಾಗಿ ಮದುವೆಯಾದರು. ಉಳಿದ ಎಲ್ಲ ವಿವಾಹಗಳು ವಿಧವೆಯರ ಜೊತೆಯಾಯಿತು.
ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹರಿಂದ ಮಾತ್ರ ಸಂತಾನಗಳು ಪ್ರಾಪ್ತಿಯಾದವು. ಹಾಗೂ ಹಜರತ್ ಮಾರಿಯಾ ಖಿತ್ಬಿಯಾ ರಜಿಯಲ್ಲಾಹು ತಾಲಾ ಅನ್ಹ ಎಂಬ ದಾಸಿಯಿಂದ ಇಬ್ರಾಹಿಂ ಎಂಬ ಮಗನು ಜನಿಸಿ ಬಾಲ್ಯದಲ್ಲೇ ಸಾವನ್ನಪ್ಪಿದರು. ಹಿಜ್ರತ್ನ 8ನೇ ವರ್ಷ ಭಾರಿ ಸಂಖ್ಯೆಯಲ್ಲಿ ಜನರು ಇಸ್ಲಾಮನ್ನು ಸ್ವೀಕರಿಸಿದರು. ಪ್ರಮುಖರಲ್ಲಿ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ತಾಲಾ ಅನ್ಹು ಹಾಗೂ ಅಮರ್ ಬಿನ್ ಆಸ್ ರವರು ಇಸ್ಲಾಮನ್ನು ಸ್ವೀಕರಿಸಿದರು. ಆಗ ಮಕ್ಕಾದ ಮೇಲೆ ದಂಡೆತ್ತಿ ಹೋಗುವ ಸಮಯ ಬಂದು ಬಿಟ್ಟಿತು. ಆ ಸಮಯ ಈಗ ಆ ಮಕ್ಕಾ ನಗರದ ಮೇಲೆ ದಂಡೆತ್ತಿ ಹೋಗುವ ಸಮಯ ಬಂದೇ ಬಿಟ್ಟಿತು. ಹಿಜ್ರತ್ನ 8ನೇ ವರ್ಷ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ 10,000 ಅನುಯಾಯಿಗಳೊಂದಿಗೆ ಮಕ್ಕಾದತ್ತ ಹೊರಟೇ ಬಿಟ್ಟರು. ಮುಸ್ಲಿಂ ಸೈನ್ಯವು ಮಕ್ಕಾದ ಹೊರಗೆ ಖುಜಾ ಸರೋವರದ ಬಯಲಿನಲ್ಲಿ ಠಿಕಾಣಿ ಹೂಡಿತು. ಅಂದು ರಾತ್ರಿ ಮಕ್ಕಾದ ಸರ್ದಾರ ಅಬೂ ಸುಫಿಯಾನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಆಶ್ರಯವನ್ನು ಯಾಚಿಸಿದರು. ಇಸ್ಲಾಂ ಸ್ವೀಕರಿಸಿ ಎಂದಾಗ ಅಬೂ ಸುಫಿಯಾನ್ ಇಸ್ಲಾಮನ್ನು ಸ್ವೀಕರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂ ಸುಫಿಯಾನ್ ರವರನ್ನು ಉದ್ದೇಶಿಸಿ ಹೀಗೆ ಹೇಳಿದರು: ಅಬೂ ಸುಫಿಯಾನ್, ನೀವು ಸಮಾಧಾನವಾಗಿರಿ. ಪವಿತ್ರ ಭವನ ಕಾಬಾ ಇದೆಯಲ್ಲ, ಇನ್ನೇಕೆ ಭಯ? ನೀವೀಗ ನಿಮ್ಮ ಜನಾಂಗದ ಬಳಿಗೆ ಹೋಗಿ ಹೀಗೆ ಘೋಷಿಸಿ: ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾ ಪಟ್ಟಣಕ್ಕೆ ಒಳ್ಳೆಯ ಸಹೋದರನಂತೆ ಪ್ರವೇಶಿಸುತ್ತಾರೆ. ಇಂದು ಯಾರೂ ಸೋತವರು ಅಥವಾ ಗೆದ್ದವರಿಲ್ಲ, ಅಥವಾ ಯಾರೂ ವಿಜೇತರಲ್ಲ, ಯಾರೂ ಪರಾಜಿತರಲ್ಲ. ಪ್ರೇಮ ಮತ್ತು ಐಕ್ಯದ ದಿನ. ಇಂದಿನ ದಿನವು ಶಾಂತಿ ಮತ್ತು ಸಮಾಧಾನದ ದಿನ. ಕೇಳಿ, ಅಬೂ ಸುಫಿಯಾನ್ ರಜಿಯಲ್ಲಾಹು ತಾಲಾ ಅನ್ಹರವರ ಮನೆಯಲ್ಲಿ ರಕ್ಷಣೆ ಪಡೆದವರೆಲ್ಲರೂ ಸುರಕ್ಷಿತರು. ಪವಿತ್ರ ಕಾಬಾದಲ್ಲಿ ರಕ್ಷಣೆ ಪಡೆದವರೆಲ್ಲರೂ ಸುರಕ್ಷಿತರು. ತಮ್ಮ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡವರೆಲ್ಲರೂ ಸುರಕ್ಷಿತರು. ಎಂಥ ಇಷ್ಟೊಂದು ಪ್ರೀತಿ ಭರಿತವಾದ ಮಾತುಗಳನ್ನು ಕೇಳಿದ ಅಬೂ ಸುಫಿಯಾನರು ಸಂತುಷ್ಟರಾಗಿ ಮಕ್ಕಾಗೆ ವಾಪಸ್ಸಾದರು. ನಗರದ ಬೇರೆ ಬೇರೆ ದ್ವಾರಗಳಿಂದ ಸೈನ್ಯವು ಮಕ್ಕಾ ನಗರವನ್ನು ಪ್ರವೇಶಿಸಬೇಕೆಂದು ಹಾಗೂ ಯಾರು ಸ್ವಪ್ರೇರಣೆಯಿಂದ ಯಾವುದೇ ನಾಗರಿಕರ ಮೇಲೆ ಕೈ ಎತ್ತಬಾರದೆಂದು ಕಟ್ಟಾಜ್ಞೆ ಮಾಡಲಾಗಿತ್ತು. ಮುಸ್ಲಿಂ ಸೇನೆ ಬಹಳ ಶಾಂತವಾಗಿ ಮಕ್ಕಾ ನಗರವನ್ನು ಪ್ರವೇಶಿಸಿತು. ಎಲ್ಲೂ ರಕ್ತಪಾತವಾಗಲಿಲ್ಲ, ಘರ್ಷಣೆಯಾಗಲಿ ನಡೆಯಲಿಲ್ಲ. ಸತ್ಯ ಬಂದಿತು, ಅಸತ್ಯವು ತೊಲಗಿತು. ಅಸತ್ಯವಂತೂ ಅಳಿಯಲೇಬೇಕಾಗಿದೆ ಎಂದು ಪಠಿಸುತ್ತಾ ಕಾಬಾದಲ್ಲಿ ಸ್ಥಾಪಿಸಿಕೊಂಡಿದ್ದ ಎಲ್ಲ ಚಿತ್ರಗಳನ್ನು ನಾಶ ಮಾಡಲಾಯಿತು. ಕೊನೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೆರೆದಿದ್ದವರನ್ನುದ್ದೇಶಿಸಿ ಹೀಗೆ ಹೇಳಿದರು: ಇಂದು ನಿಮ್ಮ ಮೇಲೆ ಯಾವುದೇ ಸಂಕಷ್ಟವಿಲ್ಲ. ಹೋಗಿ, ನೀವೆಲ್ಲರೂ ಸ್ವತಂತ್ರರು. ಹೀಗೆ ಸ್ವತಂತ್ರರಾದವರು ಯಾರು ಗೊತ್ತೇ? ಇವರೆಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಳೆಯ ಶತ್ರುಗಳು. ಅವರನ್ನು ಹಿಂಸಿಸಿದವರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಾಶ ಮಾಡಲು ಪಣ ತೊಟ್ಟವರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ವಿಷವನ್ನು ಉಗುಳುತ್ತಿದ್ದವರು, ಕಲ್ಲುಗಳಿಂದ ಹೊಡೆದು ದೇಹವಿಡೀ ರಕ್ತಮಯ ಮಾಡಿದವರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳನ್ನು ಸುಡುವ ಮರುಳಿನಲ್ಲಿ ಮಲಗಿಸಿ ಬಂಡೆ ಕಲ್ಲುಗಳಿಂದ ಭಾರ ಹಾಕುತ್ತಿದ್ದರು. ಮುಂತಾದ ಕಿರುಕುಳಗಳನ್ನು ಕೊಡುತ್ತಿದ್ದವರೆಲ್ಲರೂ ಇಂದು ಸ್ವತಂತ್ರ. ಅಲ್ಲಾಹು ಅಕ್ಬರ್. ಹಿಜ್ರತ್ನ 10ನೇ ವರ್ಷ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜ್ ನಿರ್ವಹಿಸಲು ಮಕ್ಕಾಗೆ ಹೊರಟು ನಿಂತಾಗ ಅವರೊಂದಿಗೆ 1,00,000ಕ್ಕಿಂತಲೂ ಹೆಚ್ಚು ಅನುಯಾಯಿಗಳು ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಹಜ್ಗೆ ಹಜ್ಜತುಲ್ ವಿದಾಯದ ಹಜ್ ಎನ್ನುತ್ತಾರೆ. ವಿದಾಯದ ಹಜ್ ವೇಳೆ ದಿವ್ಯ ಇಸ್ಲಾಂ ಸಂದೇಶವು ಪೂರ್ಣಗೊಂಡಿತ್ತು. ಈ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮುಸಲ್ಮಾನರನ್ನುದ್ದೇಶಿಸಿ ಮಾಡಿದ ಭಾಷಣ ವಾಸ್ತವದಲ್ಲಿ ಇಸ್ಲಾಮಿನ ನೀತಿ ಸಂಹಿತೆಯಾಗಿತ್ತು ಹಾಗೂ ಸುವರ್ಣಾಕ್ಷರಗಳಲ್ಲಿ ಬರೆದಂತಹ ಅಕ್ಷರಗಳು.
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ವಿದಾಯಿ ಭಾಷಣದಲ್ಲಿ ಹೀಗೆ ಹೇಳಿದರು: ಸಹೋದರರೇ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಬಹುಶಃ ಈ ವರ್ಷ ಕಳೆದ ಮೇಲೆ ಮತ್ತೆ ನಾನು ನಿಮಗೆ ಇಲ್ಲಿ ಸಿಗದೆ ಹೋಗಬಹುದು. ಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿ ಚರ್ಯೆಯನ್ನು ಬಲವಾಗಿ ಅವಲಂಬಿಸಿಕೊಂಡಿರಿ. ಜನರ ಪ್ರಾಣ ಮತ್ತು ಸ್ವತ್ತುಗಳನ್ನು ಗೌರವಿಸಿ, ವಿಶ್ವಾಸವಿಟ್ಟವರನ್ನು ವಂಚಿಸಬೇಡಿ. ರಕ್ತಪಾತ ಮತ್ತು ಬಡ್ಡಿ ವ್ಯವಹಾರವನ್ನು ಸಮೀಪಿಸಬೇಡಿ. ನೀವೆಲ್ಲರೂ ಆದಮನ ಮಕ್ಕಳು. ನಿಮ್ಮ ಪೈಕಿ ದೇವನನ್ನು ಅತಿ ಹೆಚ್ಚು ಹೆದರುವವನೇ ಅತ್ಯುತ್ತಮ. ನಿಮ್ಮ ಪೈಕಿ ದೇವನನ್ನು ಅತಿ ಹೆಚ್ಚು ಹೆದರುವವನೇ ಅತ್ಯುತ್ತಮ. ಯಾವನೇ ಅರಬನಿಗೆ ಅರಬೇತರನ ಮೇಲೆ, ಅರಬೇತರನಿಗೆ ಅರಬನ ಮೇಲೆ ಯಾವುದೇ ಮೇಲ್ಮೆ ಇಲ್ಲ. ಶ್ರೇಷ್ಠತೆಯ ಮಾನದಂಡ ದೇವಭಕ್ತಿ ಮಾತ್ರ. ಹೀಗೆ ಆದೇಶಗಳನ್ನು ಕೊಡುತ್ತಿರುವಾಗ ಅಲ್ಲಾಹನ ಕಡೆಯಿಂದ ಈ ಶುಭವಾರ್ತೆಯೂ ಬಂದು ಬಿಟ್ಟಿತು. ಸೂರೆ ಅಲ್ ಮಾಯಿದಾದ ಪವಿತ್ರ ಗ್ರಂಥ ಕುರಾನಿನ ಕೊನೆಯ ಸೂಕ್ತಿಗಳು: ಇಂದಿಗೆ ನಾನು ನಿಮ್ಮ ಈ ಧರ್ಮವನ್ನು ಪೂರ್ಣಗೊಳಿಸಿದೆ, ನಿಮ್ಮ ಮೇಲೆ ನನ್ನ ಅನುಗ್ರಹಗಳನ್ನು ಸಂಪೂರ್ಣವಾಗಿಸಿದೆ, ನಿಮಗಾಗಿ ಇಸ್ಲಾಂ ಧರ್ಮವನ್ನು ನಾನು ಮೆಚ್ಚಿದೆ. ಇದು ಅಲ್ ಮಾಯಿದಾದ ಸೂಕ್ತಿಗಳು. ಹಜತುಲ್ ವಿದಾ ನಂತರ ಮದೀನಾ ಹಿಂದಿರುಗಿದ ಬಳಿಕ ಹೆಚ್ಚೆಂದರೆ 3 ತಿಂಗಳೊಳಗೆ ಅನಾರೋಗ್ಯ ಪೀಡಿತರಾದರು. ಸೋಮವಾರ ರಬಿಯುಲ್ ಅವ್ವಲ್ 12ನೆಯ ತಾರೀಖು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರ ಪ್ರಾಣ ತನ್ನ ಒಡೆಯನ ಬಳಿ ಸಾಗಿತು. ನಿಧನದ ವೇಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 63 ವರ್ಷವಾಗಿತ್ತು. ಇದಿಷ್ಟು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದೀನಾ ಜೀವನದ ಒಂದು ಕಿರು ಪರಿಚಯ. ನಾನು ಮೊದಲೇ ಹೇಳಿದ್ದೇನೆ, 2 ನನ್ನ ಇದರಲ್ಲೂ ಭಾಷಣಗಳಲ್ಲೂ 2 ಇದರಲ್ಲೂ ನಾನು ಹೇಳಿದ್ದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ನಾವು ಇಷ್ಟು ಸಂಕ್ಷಿಪ್ತವಾಗಿ ಹೇಳುವುದು ಸರಿಯಿಲ್ಲ. ಅವರ ಜೀವನ ಇಡೀ ನಾನು ಹೇಳೋದು ಎಲ್ಲ ದೊಡ್ಡ ದೊಡ್ಡ ಗ್ರಂಥಾಲಯಗಳೇ ಆಗಿಬಿಟ್ಟಿವೆ. ಅವರ ಜೀವನ ಚರಿತ್ರೆ, ಅವರ ನಡೆನುಡಿಗಳು, ಅವರ ಅವರ ವ್ಯಕ್ತಿತ್ವ ನಾನು ಕೇವಲ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ತಂದಿದ್ದೇನೆ, ತರಲು ಪ್ರಯತ್ನಿಸಿದ್ದೇನೆ. ಅಲ್ಲಾಹ್ ಸುಬ್ಹಾನಹು ತಆಲಾ ಇದನ್ನು ಒಪ್ಪಿಕೊಳ್ಳಲಿ. ತಾವು ಸಹ ದುವಾ ಮಾಡಿ. ಈ ಪ್ರಯತ್ನವನ್ನು ನಾನು ಮಾಡಿದ್ದೇನೆ, ಕಿರು ಪರಿಚಯವನ್ನು ತರಲು ತಮ್ಮ ಮುಂದೆ. ಇದು ನಮ್ಮ ಕನ್ನಡ ಭಾಷಾ ಮುಸಲ್ಮಾನರು ಹಾಗೂ ನಮ್ಮ ಹಿಂದೂ ಬಾಂಧವರಿಗೂ ನಮ್ಮ ಕನ್ನಡದ ಇಸ್ಲಾಮಿನ ಪರಿಚಯವಾಗಲಿ ಎಂಬ ಒಂದು ಉದ್ದೇಶದಿಂದ ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ. ಕನ್ನಡದ ಭಾಷೆಯಲ್ಲಿ ಇಸ್ಲಾಮಿನ ಪರಿಚಯ. ಇನ್ಶಾ ಅಲ್ಲಾ ನನ್ನ ಮುಂದಿನ ಭಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವ್ಯಕ್ತಿತ್ವ, ಅವರ ಗುಣವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮುಂದಿನ ಭಾಗದಲ್ಲಿ ನಾನು ಅವರ ಇಡೀ ವ್ಯಕ್ತಿತ್ವ ಹೇಗಿತ್ತು, ಅವರ ಯಾವ ತರಹ ಅವರ ಗುಣವಿಶೇಷತೆಗಳಿಗೂ ಇದ್ದವು ಎಂಬುದನ್ನು ಮುಂದಿನ ನಾನು ಭಾಗದಲ್ಲಿ ತರುತ್ತಿದ್ದೇನೆ. ಅಲ್ಲಾಹ್ ಸುಬ್ಹಾನಹು ತಆಲಾ ನಾವು ಹೇಳುವುದಕ್ಕಿಂತ ಕೇಳುವುದಕ್ಕಿಂತ ಹೆಚ್ಚಾಗಿ ನಾವು ಅನುಸರಿಸುವಂತೆ ನಮ್ಮನ್ನು ಮಾಡು, ನಮ್ಮನ್ನು ಕರುಣಿಸು ಹಾಗೂ ನಮ್ಮೆಲ್ಲವನ್ನು ಸನ್ಮಾರ್ಗದಲ್ಲಿ ನಡೆಸು ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತುಹು.